Stop it. Hey, what rubbish are you talking? Huh? ಏನೋ ರಾಸ್ಕಲ್, ನಿನ್ನೆ ನೀನು ಏನು ಅಂತ ತಿಳ್ಕೊಂಡಿದ್ಯಾ? ಪ್ರೇಮ್ ಅಂತ. ನಾನು ಅವಾಗ್ಲಿಂದ ಕೇಳ್ತಾನೆ ಇದ್ದೀನಿ. ಬಾಯಿಗೆ ಬಂದ ಹಾಗೆ ಮಾತಾಡ್ತಾನೆ ಇದೀಯಾ? ಏನು 5 ಜನಕ್ಕೆ ಹೊಡೆದ್ ಮಾತ್ರಕ್ಕೆ ನಿನ್ನೆ ನೀನ್ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ? ಸಾರಿ, ಹೀರೋ ಅಲ್ಲ, ಪ್ರೇಮಿ. ಪ್ರೇಮಿ ಅಂತೆ, ಪ್ರೇಮಿ. ಪ್ರೀತಿ ಅನ್ನೋದ್ರ ಅರ್ಥ ಗೊತ್ತಿದ್ಯಾ ನಿನ್ಗೆ? ಇಲ್ಲ, ಡಿಕ್ಷನರಿಲಿ ಹುಡುಕ್ದೆ, ಅರ್ಥ ಸಿಗ್ಲಿಲ್ಲ. ನಿನ್ನಲ್ಲಿ ಹುಡ್ಕೋಣ ಅಂತ ಬಂದೆ, ಅಲ್ಲೂ ಇಲ್ಲ. ನನ್ನಲ್ಲಿರೋ ಪ್ರೀತಿ ತೋರ್ಸೋಣ ಅಂತಂದ್ರೆ ನೀನ್ ನನ್ ಕ್ಲಾಸ್ಮೇಟು ಅಲ್ಲ, ನೇಬರು ಅಲ್ಲ, ರಿಲೇಟಿವ್ ಅಂತೂ ಮೊದ್ಲೇ ಅಲ್ಲ. ಇನ್ನೇಗ್ ಅರ್ಥ ಆಗುತ್ತೆ ನನ್ ಪ್ರೀತಿ? ಈಗ್ಲೂ ಕಾಲ ಮಿಂಚಿಲ್ಲ, ಕೇವಲ 10 ದಿನ, ಓನ್ಲಿ 10 days. ನೀನ್ ನಮ್ಮ ಮನೇಲಿ ಬಂದಿರು, ನನ್ನ ಪ್ರೀತಿ ಅರ್ಥ ಏನು ಅಂತ ತಿಳಿಸ್ತೀನಿ. ಏನು 10 ದಿನದಲ್ಲಿ ನಾನ್ ನಿನ್ನ ಲವ್ ಮಾಡ್ತೀನಾ? ಆಗಲ್ವಾ? ಅರ್ಧ ಗಂಟೆಲೆ ನಿನ್ ಡ್ಯಾಡಿಗ್ ನನ್ ಸ್ಟ್ರೆಂತ್ ಇಷ್ಟ ಆಗಿರ್ಬೇಕಾದ್ರೆ ಇನ್ 10 ದಿನದಲ್ಲಿ ನಿನಗ್ ನನ್ ಮೇಲೆ ಪ್ರೀತಿ ಹುಟ್ಟಲ್ವಾ? ನೀನ್ ನಿಜ ಹೇಳು ಪ್ರೇಮ್, ಏನ್ ಮಾಡ್ಬಿಟ್ ಬಂದಿದ್ಯಾ ಅಂತ. ನಾನೇನ್ ಮಾಡ್ದಮ್ಮ? ಅವ್ರು ಬಂದ್ರು, ಈ ನನ್ ಮಕ್ಳು ನನ್ನ ಬಿಟ್ಟು ಓಡೋದ್ರು. ಆ ನನ್ ಮಕ್ಳು ಸ್ವಲ್ಪ ಮುಂದೆ ಬಂದ್ರು, ನಾನು ಸ್ವಲ್ಪ ಮುಂದೆ ಹೋದೆ. ಸಾರಿ ಅಂದ್ರು, ನಾನು ಓಕೆ ಅಂತ ಬಂದೆ. ಅಲ್ವೇನೋ? ಸುಳ್ಳು ನಂದಿನಿ, ಅವ್ನ್ ಮಾತನ್ನ ನಂಬೇಡ. 6 ಅವರಲ್ಲಿ 1 ಕಿಲೋಮೀಟರ್ ಓಡಿಸ್ಬಿಟ್ಟ ನಂದಿನಿ. ಪ್ರಾಬ್ಲಮ್ ಮನೆಗೆ ಉಟ್ಕೊಂಬಂದ್ಬಿಡ್ತು ನೋಡ್ರಿ. ಹೋಗಿ ಏನು ಅಂತ ಕೇಳ್ಕೊಂಬಾರ. ನನಗ್ ಬದುಕ ಆಸೆ ಇದೆ, ಬಿಟ್ಬಿಡೋಗುರು. ಅವನಿಗೆ ಇಲ್ಲಿ ಬರೋ ಧೈರ್ಯ ಎಲ್ಲಿದೆ? ಹೋಗಲ್ಲ. ಅಣ್ಣ ಕರೀತಾ ಇದಾರೆ. ನನಗೆ ಯಾವ ಅಣ್ಣನೂ ತಮ್ಮನೂ ಇಲ್ವಲ್ಲ. ದೇಶಪಾಂಡೆ ಅಣ್ಣ. ಏನ್ ಸಾಯಿಸ್ತೀರಾ? ಜೋಕ್ ಮಾಡ್ದೆ ಬಾ. ಹಂಗೋಗಿ ಹಿಂಗ್ ಬರ್ತೀನ್ರೋ, ಅಮ್ಮನ್ಗೆ ಹೇಳ್ಬೇಡ್ರಿ. ನಡಿ. ಹೋಗ್ತಾ ಇದ್ಯಾ? ಹೋಗು, ಮತ್ತೆ ಬದುಕಿದ್ರೆ ತಾನೆ ಬರೋದು. ಏನೋ ಮಗ, ಮತ್ತೆ ಎತ್ತಾಕೊಂಡು ಹೋದ್ರಲ್ಲ ಅವನ್ನ. ಸುಮ್ನಿರು, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ಅವ್ನ್ಗೇನು ಆಗೋದಿಲ್ಲ, ಸೇಫ್ ಆಗೇ ಬರ್ತಾನೆ. ನಿನ್ನ ಹೆಸರೇನು? ಪ್ರೇಮ್. ನಿನ್ ಪೊಗರು ಒಗರು ನನಗೆ ಇಷ್ಟ ಆಯ್ತು ಕಣೋ. 30 ವರ್ಷಗಳ ಹಿಂದೆ ನಾನು ನಿನ್ ತರಹನೇ ಇದ್ದೆ, ರಿವಾಲ್ವರ್ ಇಂದ ಹೊರಟ ಬುಲೆಟ್ ತರ. ನಿನ್ನಂಥವನು ನನ್ನ ಅಳಿಯ ಆಗಿದ್ರೆ ಚೆನ್ನಾಗಿತ್ತು. ಆದ್ರೆ ನಿನ್ ಬ್ಯಾಡ್ ಲಕ್ ಕಣೋ, ನಿನ್ನನ್ನು ಹೊಡೆಯೋಕ್ ಕಳಿಸಿದ್ದೆ ನನ್ನ ಮಗಳು. ಬಟ್ ಐ ಲೈಕ್ ಯು. ನಿನ್ ಮಾತಿನಲ್ಲಿರೋ ಪವರು, ನಿನ್ ಕಣ್ಣಲ್ಲಿರೋ ಕದರು, ನಿನ್ ಮೈಯಲ್ಲಿರೋ ಬಾಯ್ಲಿಂಗ್ ಬ್ಲಡ್. ಐ ಲೈಕ್ ಯೋರ್ ಗಟ್ಸ್. ಈ ನನ್ ಮಗನ್ ಪ್ರೀತಿ ಪವರೇ ಹಾಗೆ ಸರ್. ಬದುಕಿದ್ರೆ ಪ್ರೀತಿಗಾಗಿ ಬದುಕ್ಬೇಕು, ಇಲ್ದಿದ್ರೆ ಸಾಯ್ಬೇಕು. ಎಸ್ಪೆಷಲಿ ಒನ್ ಸೈಡ್ ಲವ್ ಆದ್ರಂತೂ ಮುಗ್ದೋಯ್ತು. ಈ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಜೀವನೇ ಸಿಗ್ಲಿಲ್ಲ ಅಂದ್ಮೇಲೆ ಇನ್ಯಾಕ್ ಬದುಕಿರ್ಬೇಕು ಹೇಳಿ? ನಿಮ್ ಮಗಳನ್ ನೋಡ್ದೆ, ನನ್ನಲ್ಲಿ ಪ್ರೀತಿ ಹುಟ್ಟು, ಪ್ರಪೋಸ್ ಮಾಡ್ದೆ. ನಾನು ಅವಳಿಗೆ ಇಷ್ಟ ಆಗ್ಲಿಲ್ಲ, ಕಪಾಳ ಕೊಡ್ದ್ಲು. ಶಿ ಈಸ್ ರೈಟ್. ನಿಮ್ ಮಗಳನ್ನ ಇಷ್ಟ ಪಡ್ತೀನಿ ಅನ್ನೋ ವಿಷಯ ನಿಮ್ಗೆ ಇಷ್ಟ ಆಗ್ಲಿಲ್ಲ. ಇಟ್ಸ್ ನ್ಯಾಚುರಲ್. ನಿಮ್ ಗುಂಡಗಳನ್ನ ಕಳ್ಸಿದ್ರಿ, ನಿಮ್ದು ಕರೆಕ್ಟೇ. ಇನ್ ನನ್ ಮೇಲೆ ಕೈ ಮಾಡಕ್ ಬಂದ್ರೆ ನಾನ್ ಸುಮ್ನೆ ಇರಕ್ಕಾಗತ್ತಾ? ನಾನು ಅವ್ರ ಮೂಳೆ ಮುರ್ದೆ, ನಂದು ರೈಟೇ. ಸಾರಿ ಸರ್, ಇಲ್ಲಿಗೆ ಮ್ಯಾಟರ್ ಕ್ಲೋಸ್ ಮಾಡೋಣ. ಮತ್ತೆ ಇದು ರಿಪೀಟ್ ಆಗೋದ್ ಬೇಡ. ನಾನಿನ್ ಬರ್ತೀನಿ. ಅಂಕಲ್, ಇದಕ್ಕೂ ಮುಂಚೆ ಏನೋ ಹೇಳಿದ್ರಲ್ಲ? ಹಾ, ನಾನೇ ಹೇಳ್ತೀನಿ. ಐ ಲೈಕ್ ಯು ಅಂದ್ರಿ. ಏನಕ್ಕೋಸ್ಕರ ಹೇಳಿ? ನಿಮ್ ಕಡೆಯವ್ರನ್ನ ನಿಮ್ ಮುಂದೆನೆ ಹಣಗಾಯಿ ನಿರ್ಗಾಯಿ ಮಾಡಿದ್ದಕ್ಕೆ ಇಲ್ಲಿ ಕೂರ್ಸಿ ಮರ್ಯಾದೆ ಕೊಟ್ಟು ಮಾತಾಡ್ಸ್ತಾ ಇದ್ದೀರಾ. ಹಾಗೆ ನನ್ ಪ್ರೀತಿ ಆಳ ಏನು ಅಂತ ಗೊತ್ತಾದ್ರೆ ನಿಮ್ ಮಗಳು ನನ್ ಬೇಡ ಅಂದ್ರು ನನ್ ಹಿಂದೆ ಜೀವ ಇರೋವರೆಗೂ ಸುತ್ತಾ ಇರ್ತಾಳೆ. ಸ್ಟಾಪ್ ಇಟ್. ಹೇ, ವಾಟ್ ರಬಿಶ್ ಆರ್ ಯು ಟಾಕಿಂಗ್? ಏನೋ ರಾಸ್ಕಲ್, ನಿನ್ನೆ ನೀನು ಏನು ಅಂತ ತಿಳ್ಕೊಂಡಿದ್ಯಾ? ಪ್ರೇಮ್ ಅಂತ.
ನಾನು ಅವಾಗ್ಲಿಂದ ಕೇಳ್ತಾನೆ ಇದ್ದೀನಿ. ಬಾಯಿಗ್ ಬಂದ ಹಾಗೆ ಮಾತಾಡ್ತಾನೆ ಇದೀಯಾ? ಏನು 5 ಜನಕ್ಕೆ ಹೊಡೆದ್ ಮಾತ್ರಕ್ಕೆ ನಿನ್ನೆ ನೀನ್ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ? ಸಾರಿ, ಹೀರೋ ಅಲ್ಲ, ಪ್ರೇಮಿ. ಪ್ರೇಮಿ ಅಂತೆ ಪ್ರೇಮಿ. ಪ್ರೀತಿ ಅನ್ನೋದ್ರ ಅರ್ಥ ಗೊತ್ತಿದ್ಯಾ ನಿನ್ಗೆ? ಇಲ್ಲ, ಡಿಕ್ಷನರಿಲಿ ಹುಡುಕ್ದೆ, ಅರ್ಥ ಸಿಗ್ಲಿಲ್ಲ. ನಿನ್ನಲ್ಲಿ ಹುಡ್ಕೋಣ ಅಂತ ಬಂದೆ, ಅಲ್ಲೂ ಇಲ್ಲ. ನನ್ನಲ್ಲಿರೋ ಪ್ರೀತಿ ತೋರ್ಸೋಣ ಅಂತಂದ್ರೆ ನೀನ್ ನನ್ ಕ್ಲಾಸ್ಮೇಟು ಅಲ್ಲ, ನೇಬರು ಅಲ್ಲ, ರಿಲೇಟಿವ್ ಅಂತೂ ಮೊದ್ಲೇ ಅಲ್ಲ. ಇನ್ನೇಗ್ ಅರ್ಥ ಆಗುತ್ತೆ ನನ್ ಪ್ರೀತಿ? ಈಗ್ಲೂ ಕಾಲ ಮಿಂಚಿಲ್ಲ, ಕೇವಲ 10 ದಿನ, ಓನ್ಲಿ 10 days. ನೀನ್ ನಮ್ಮ ಮನೇಲಿ ಬಂದಿರು, ನನ್ನ ಪ್ರೀತಿ ಅರ್ಥ ಏನು ಅಂತ ತಿಳಿಸ್ತೀನಿ. ಏನು 10 ದಿನದಲ್ಲಿ ನಾನ್ ನಿನ್ನ ಲವ್ ಮಾಡ್ತೀನಾ? ಆಗಲ್ವಾ? ಅರ್ಧ ಗಂಟೆಲೇ ನಿನ್ ಡ್ಯಾಡಿಗ್ ನನ್ ಸ್ಟ್ರೆಂತ್ ಇಷ್ಟ ಆಗಿರ್ಬೇಕಾದ್ರೆ ಇನ್ 10 ದಿನದಲ್ಲಿ ನಿನಗ್ ನನ್ ಮೇಲೆ ಪ್ರೀತಿ ಹುಟ್ಟಲ್ವಾ? ಹಾಗೇ ಆಗತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡು. ಸರಿ, ನಾನ್ ಬರ್ತಿದ್ದೀನಿ. ಲೆಟ್ ಮಿ ಸಿ ವಾಟ್ ಯು ಆರ್ ಕೇಪಬಲ್ ಆಫ್. ಡೋಂಟ್ ಗೆಟ್ ಎಕ್ಸೈಟೆಡ್ ಐಶ್ವರ್ಯ. ಡೋಂಟ್ ವರಿ ಡ್ಯಾಡ್. ಯಾವನೋ ಪೊರ್ಕಿ ಎದುರಿಗೆ ನನ್ ಡ್ಯಾಡ್ ಇನ್ಸಲ್ಟ್ ಆಗೋದು ನನಗಿಷ್ಟ ಇಲ್ಲ. 10 ದಿನ ಇವನ್ ಮನೇಲಿದ್ದು 11ನೇ ದಿನ ಇವನ್ ಕಪಾಳಕ್ ಹೊಡೆದು ಇವನ್ ಭ್ರಮೆನ ಬಿಡಿಸಿ ನಮ್ಮನೆಗೆ ವಾಪಸ್ ಬರ್ತೀನಿ. ನಾನ್ ನಿಮ್ ಮಗಳು ಡ್ಯಾಡ್, ಟ್ರಸ್ಟ್ ಮೀ. ಅಬ್ಬಾ, ತಂದೆಗ್ ತಕ್ಕ ಮಗಳು. ದ್ಯಾಟ್ಸ್ ದ ಸ್ಪಿರಿಟ್. ಇದೆ ನನ್ನ ಅರಮನೆ. ಈಗ್ಲೂ ಬೇಕಾದ್ರೆ ಚಾಲೆಂಜ್ ಡ್ರಾಪ್ ಮಾಡಕ್ಕೆ ಒಂದ್ ಚಾನ್ಸ್ ಇದೆ. ಶಟ್ ಅಪ್. ಥ್ಯಾಂಕ್ ಯು. ಹಾಯ್ ಡಾರ್ಲಿಂಗ್. ಅಜ್ಜಿ, ಇವಳು ಐಶ್ವರ್ಯ ಅಂತ. ಅಮ್ಮ, ದಿಸ್ ಇಸ್ ಮೈ ಮಾಮ್. ಹಲೋ. ಈ ಹುಡುಗಿ ನಮ್ಮ ಮನೇಲಿ 10 ದಿವಸ ಇರ್ತಾಳೆ. ಜಸ್ಟ್ ಗೆಸ್ಟ್ ಅಷ್ಟೇ. ಅಮ್ಮು, ಇವಳು ಇನ್ಮೇಲಿಂದ ನಮ್ಮ ರೂಮಲ್ಲಿ ಇರ್ತಾಳೆ. ನಾನು ಡಾರ್ಲಿಂಗ್ ರೂಮಿಗೆ ಶಿಫ್ಟ್. ಇದು ವಿಪರೀತ ಆಯ್ತು ಕಣೋ. ಎಂಗೇಜ್ಮೆಂಟ್ ಆಗಿರೋ ಹುಡುಗಿ ಅವಳು ನಮ್ಮನೆಗೆ ಯಾಕೋ ಕರ್ಕೊಂಡ್ ಬಂದೆ? ಅಮ್ಮ, ಹೊಡೆದಾಟ ಬಡ್ದಾಟಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟು ಸಾರಿ ಕೇಳೋಣ ಅಂತ ಅವ್ರ ಮನೆಗೆ ಹೋಗಿದ್ದೆ. ನಮ್ ಮನೆಗ್ ಬರ್ತೀನಿ ಬರ್ತೀನಿ ಅಂತ ಹಠ ಮಾಡಿದ್ಲು. ಹುಡುಗಿಯಾಗ ಅವಳಿಗೆ ಅಷ್ಟಿರ್ಬೇಕಾದ್ರೆ ಹುಡುಗ ಆಗಿ ನನ್ಗಿನ್ನೆಷ್ಟ್ ಇರ್ಬೇಕು ಹೇಳು? ಇರ್ಲಿ ಬಿಡು. ಲಲಿತಾ, ಇವನೇನೋ ಕಿತಾಪತಿ ಮಾಡ್ಕೊಂಡ್ ಬಂದಿದ್ದಾನೆ. ಇವನ್ ಮಾತ್ ನಾನ್ ನಂಬಲ್ಲ. ಕಂದ, ಏನ್ ನಡೀತಪ್ಪ? ಅವಳನ್ನೇ ಕೇಳೋಗು ಡಾರ್ಲಿಂಗ್.